ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಅತ್ರಾಸ ಅಂದರೆ ಕಜ್ಜಾಯ, ನಮ್ಮ ಕಡೆ ಅತ್ರಾಸ ಅಂತೀವಿ. ಕಜ್ಜಾಯ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಫ್ರೆಂಡ್ಸ್. ಬೆಲ್ಲ ಹಾಕಿ ಕಜ್ಜಾಯ ಮಾಡೋಣ. ಫಸ್ಟು ರೇಷನ್ ಅಕ್ಕಿ ಬರೋದಲ್ಲ, ಆ ಅಕ್ಕಿನ ತಗೊಂಡು 1-2 ಅವರ್ ನೆನೆಸಿಟ್ಕೋಬೇಕು. ನೆನೆಸಿ ಈ ಥರ ಬಟ್ಟೆ ಮೇಲೆ ನೀಟಾಗಿ ಒಣಗಿಸ್ಬೇಕು. ಬಿಸಿಲಲ್ಲಿ ಒಣಗಿಸ್ಬಾರ್ದು, ನೆರಳಲ್ಲೇ ಆರಬೇಕು. ಚೆನ್ನಾಗಿ ಆರಿದ ಮೇಲೆ ಒಂದು ಅರ್ಧ ಗಂಟೆ ಬಿಟ್ಟರೆ ಫುಲ್ ನೀರು ಆರುತ್ತೆ. ಆರಿದ್ಮೇಲೆ ಈ ಥರ ಫೈನ್ ಪೌಡ್ರ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋಬೇಕು. ಇದು ಫುಲ್ಲು ಪೌಡ್ರ್ ಥರ ಮಾಡಿ ರುಬ್ಬಿಟ್ಕೊಳ್ಳೋಣ. ತುಂಬ ರುಚಿಯಾಗುತ್ತೆ. ಒಂಚೂರು ಹೆಚ್ಚು ಕಮ್ಮಿ ಆದರೆ ಬರೋದೇ ಇಲ್ಲ ಫ್ರೆಂಡ್ಸ್. ಈ ಲೋಟದಲ್ಲಿ ಎಲ್ಲ ಅಳತೆ ಮಾಡ್ಕೋಬೇಕು. 3 ಲೋಟ ಬೆಲ್ಲ ತಗೊಂಡಿದ್ದೀನಿ. ಯಾವ ಪಾತ್ರೆಗೆ ಮಾಡಬೇಕು ಆ ಪಾತ್ರೆಗೆ ಹಾಕ್ಕೊಂಡ್ಬಿಟ್ಟಿದ್ದೀನಿ. 3 ಲೋಟ ಬೆಲ್ಲ. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲ ಫ್ರೆಂಡ್ಸ್. ಕಾಯಿ ತುರಿ 3 ಲೋಟ ಕಾಯಿ ತುರಿ ತಗೋಬೇಕು. ಈಗ ಅಕ್ಕಿ ಹಿಟ್ಟು ಮಾಡ್ಕೊಂಡಿದ್ದೀವಲ್ಲ, ಆ ಪೌಡರ್ನ 3 ಲೋಟ ತಗೋಬೇಕು. 3 ಲೋಟ ಬೆಲ್ಲ, 3 ಲೋಟ ಕಾಯಿ ತುರಿ, 3 ಲೋಟ ಅಕ್ಕಿ ಹಿಟ್ಟು ತಗೋಬೇಕು ಫ್ರೆಂಡ್ಸ್. ಈಗ ಒಲೆ ಮೇಲೆ ಬೆಲ್ಲ ಇಟ್ಕೊಂಡಿದ್ವಲ್ಲ, ಅದು ಕಾಯ್ತಾ ಇರುವಾಗ ಇಷ್ಟು ಬಿಳೆ ಎಳ್ಳನ್ನ ಹಾಕ್ಕೋಬೇಕು ಫ್ರೆಂಡ್ಸ್. ಒಂದಿಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಬಿಳೆ ಎಳ್ಳು ಹಾಕ್ಕೊಂಡು ಇವಾಗ ಚೆನ್ನಾಗಿ ಬೆಲ್ಲನ ಕರಗೋವರೆಗೂ ಬಿಸಿ ಮಾಡಬೇಕು. ಬೆಲ್ಲ ಕರಗಿ ನೀರಾದಮೇಲೆ ಅಕ್ಕಿ ಹಿಟ್ಟನ್ನ ಹಾಕ್ಕೋಬೇಕಾಗತ್ತೆ. ಇದೀಗ ಕರಗಿ ನೋಡಿ, ಚೆನ್ನಾಗಿ ನೊರೆ ಬರ್ತಾಯಿದೆ. ಈಗ ಕರಗಿದೆ. ಈಗ 3 ಲೋಟ ಕಾಯಿ ತುರಿ ಹಾಕ್ಕೊಳ್ಬೇಕು. ಕಾಯಿ ತುರಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ರುಚಿಯಾಗುತ್ತೆ ಫ್ರೆಂಡ್ಸ್. ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಅದು ಬರೋದೇ ಇಲ್ಲ. ಎಣ್ಣೆ ಹಾಕಿ ಕರಿಯುವಾಗ ಹೋಗ್ಬಿಡುತ್ತೆ, ಅದು ಪುಡಿ ಆಗಿಬಿಡುತ್ತೆ. ಇಲ್ಲಾಂದರೆ ಗಟ್ಟಿ ಆಗಿಬಿಡುತ್ತೆ. ನಾನು ತುಂಬ ಸಲ ಟ್ರೈ ಮಾಡಿದ್ದೀನಿ ಫ್ರೆಂಡ್ಸ್, ಬಂದೇ ಇಲ್ಲ ನನಗೆ. ಆಮೇಲೆ ನಮ್ಮ ಅತ್ತೆ ಜೊತೆಗೆ ಸೇರಿಕೊಂಡು ಕಲಿತ್ಕೊಂಡೆ. ಒಂದು ದಿವಸ ನಮ್ಮ ಅಕ್ಕನ ಮನೆಯಲ್ಲಿ ಮಾಡಿಟ್ಟು ಬಂದಿದ್ದೆ. ಅವಳು ಮಾಡಿ ನೋಡಿದ್ರೆ ಅದು ಫುಲ್ಲು ಬಾಣಲೆಯಲ್ಲಿ ಪುಡಿ ಆಗಿಬಿಟ್ಟಿತ್ತು ಫ್ರೆಂಡ್ಸ್. ಈಗ ಕಾಯಿ ಮಿಕ್ಸ್ ಆಗಿದೆ. 1 ಹಿಡಿಯಷ್ಟು ಉಪ್ಪು ಹಾಕ್ಕೋಬೇಕು ಫ್ರೆಂಡ್ಸ್. ಅದಕ್ಕೆ ಕಲಿಯೋವರೆಗೂ ನಾವು ಯಾರಿಗೂ ಹೇಳ್ಕೊಡ್ಬಾರ್ದು ಅಂತ ಹೇಳೋದು, ಮಾಡೋಕ್ಕೆ ಹೋಗ್ಬಾರ್ದು. ಈಗ ಪರ್ಫೆಕ್ಟಾಗಿ ಬರುತ್ತೆ ಬೆಲ್ಲ ಕಜ್ಜಾಯ ಮಾಡೋಕ್ಕೆ. ಇಷ್ಟ ಆದಮೇಲೆ ಈಗ ಹಿಟ್ಟು ಹಾಕ್ಕೊಳ್ಳೋಣ. ಎಲ್ಲ ಸೇಮ್ ಪ್ರಮಾಣದಲ್ಲಿರಬೇಕು. 3 ಲೋಟ ಹಿಟ್ಟು ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಕೈ ಬಿಡದೆ ಮಿಕ್ಸ್ ಮಾಡ್ತಾ ಇರಬೇಕು ಫ್ರೆಂಡ್ಸ್. ನೀರಾಗಿರುವಾಗ ಸ್ವಲ್ಪ ಗಟ್ಟಿಯಾಗೋವರೆಗೂ ಹೈ ಫ್ಲೇಮಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಒಂದು ಅರ್ಧ ಲೋಟ ಹಾಲು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಅದೇ ಲೋಟದಲ್ಲೇ ಒಂದು ಅರ್ಧ ಲೋಟ ಹಾಲು. ನೀವು ಹಾಲಾದರೂ ಬಳಸ್ಬೋದು, ನೀರಾದರೂ ಬಳಸ್ಬೋದು. ನಾವು ಹಾಲು ತೊಗೊಂಡಿದ್ದೀವಿ. ಹಾಲು ತಗೊಂಡು ಇದನ್ನ ಗಟ್ಟಿ ಆಗೋವರೆಗೂ ನಾವು ಮಿಕ್ಸ್ ಮಾಡ್ಕೋಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸ್ವಲ್ಪ ಬೇಗ ಆಗುತ್ತೆ. ಈಗ ಸ್ವಲ್ಪ ತೆಳ್ಳಗಿದೆಯಲ್ಲ, ಏನು ತೊಂದರೆ ಇಲ್ಲ. ಇಷ್ಟು ಗಟ್ಟಿ ಆಗೋವರೆಗೂ ಹೈ ಫ್ಲೇಮಲ್ಲಿ ಇರಬೇಕು. ಈಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಗಟ್ಟಿ ಆಗೋವರೆಗೂ ಹಿಂಗೆ ಮಿಕ್ಸ್ ಮಾಡ್ತಾ ಇರಬೇಕು ಫ್ರೆಂಡ್ಸ್. ಕೈ ಬಿಡಬಾರ್ದು. ಕೈ ಬಿಟ್ಟರೆ ಅಲ್ಲೇ ತಳ ಹಿಡಿದ್ಬಿಡುತ್ತೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾನೇ ಇರಬೇಕು. ಫುಲ್ ಗಟ್ಟಿ ಆಗೋವರೆಗೂ ನಾವು ಒದ್ದೆ ಕೈ ಮಾಡಿಕೊಂಡು ಹಿಂಗೆ ಮುಟ್ಟಿ ನೋಡಿದ್ರೆ ನಮ್ಮ ಕೈಗೆ ಅಂಟಬಾರ್ದು. ಅಲ್ಲಿವರೆಗೂ ಮಿಕ್ಸ್ ಮಾಡ್ತಾನೇ ಇರಬೇಕು ಫ್ರೆಂಡ್ಸ್. ನೋಡಿ, ಹಿಂಗೆ ಬೀಳ್ತಾ ಇದೆ ಅಲ್ವಾ, ಸ್ವಲ್ಪ ಕಾಯಿಸಿದ್ರೆ ಬೀಳಬಾರ್ದು. ಹಂಗೆ ಆಗೋವರೆಗೂ ಕಾಯಿಸ್ತಾ ಇರಬೇಕು ಫ್ರೆಂಡ್ಸ್. ಯಾರ್ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ.
ನನ್ನ ಯೂಟ್ಯೂಬ್ ಚಾನಲ್ಗೆ ಪ್ರೋತ್ಸಾಹ ಕೊಡಿ. ಇನ್ನೂ ಗಟ್ಟಿ ಆಗ್ತಾನೇ ಇರಬೇಕು ಫ್ರೆಂಡ್ಸ್. ಇಷ್ಟು ಗಟ್ಟಿಯಾಗಿದೆ, ಇನ್ನೂ ಗಟ್ಟಿ ಆಗಬೇಕು. ನೋಡಿ ಫ್ರೆಂಡ್ಸ್, ಈಗ ಫುಲ್ ಗಟ್ಟಿಯಾಗಿದೆ. ಇದನ್ನ ಇಷ್ಟಾದರೆ ಸಾಕಾಗುತ್ತೆ. ಈಗ ನೋಡಿ, ಚಮಚದಲ್ಲಿ ಎತ್ತಿದರೆ ಸಡನ್ನಾಗಿ ಬೀಳುತ್ತೆ ನೋಡಿ, ಹಂಗೆ ಬೀಳಬೇಕು. ಇವಾಗ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ಇಷ್ಟಾದರೆ ಸಾಕಾಗುತ್ತೆ. ಇದು ತಣ್ಣಗಾದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ. ಸೊ ಈಗ ನಾವು ಫ್ಲೇಮ್ನ ಸ್ಟಾಪ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ, ಈಗ ಇಷ್ಟು ತಣ್ಣಗಾಗಿದೆ. ಮುಟ್ಟಿ ನೋಡೋಕ್ಕೆ ನಾವು ಟ್ರೈ ಮಾಡೋಣ. ಹಿಂಗೆ ಮುಟ್ಟಿ ಸ್ವಲ್ಪ ತಣ್ಣಗಾದ್ಮೇಲೆ ಕೈಯಲ್ಲಿ ಹಿಂಗೆ ಹಿಡಿದು ಹಿಂಗೆ ಉಂಡೆ ಮಾಡಿದ್ರೆ ಸರಿಯಾಗಿ ಉಂಡೆ ಮಾಡೋಕ್ಕೆ ಬರಬೇಕು. ಇಷ್ಟು ಗಟ್ಟಿ ಆಗಬೇಕು ಫ್ರೆಂಡ್ಸ್. ಇದಾ ಸರಿಯಾದ ಪ್ರಮಾಣ. ಈಗ ಕೈಯಲ್ಲಿ ಒಂದು ಬಾಳೆ ಅಥವಾ ಪ್ಲಾಸ್ಟಿಕ್ ಪೇಪರು ಏನಾದರೂ ಒಂದು ತಗೊಂಡು ಅದನ್ನು ಕೈಯಲ್ಲಿ ಹಿಂಗೆ ತಟ್ಟಬೇಕು. ತಟ್ಟಿ ಇದನ್ನು ಒಂದು ಶೇಪ್ ತಗೋಬೇಕು. ಇಷ್ಟು ಮಾಡಿಕೊಂಡು ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿ ಇಟ್ಕೊಂಡು, ಎಣ್ಣೆ ಕಾದ್ಮೇಲೆ ಎಣ್ಣೆಯಲ್ಲಿ ಒಂದೊಂದಾಗಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ತುಂಬ ದಿವಸ ಆಗಿತ್ತು ವೀಡಿಯೋಸ್ ಅಪ್ಲೈ ಮಾಡಿರಲಿಲ್ಲ, ಸಾರಿ. ನಮ್ಮದು ಹಳ್ಳಿಯಾಗಿದ್ದಕ್ಕೆ ಅಡಿಕೆ ನಾವು ಬೆಳಿತೀವಿ. ಅಡಿಕೆ ಕೆಲಸ ಇರುತ್ತೆ. ಅದಕ್ಕಾಗಿ ನನಗೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ನಿಮ್ಮದು ಒಂದು ಲೈಕು ಕಮೆಂಟು ಅಷ್ಟೇ ಬೇಕಾಗಿರೋದು ಫ್ರೆಂಡ್ಸ್. ಇದು ನಮ್ಮ ಸಂತೋಷಕ್ಕೋಸ್ಕರ ನಾವು ಮಾಡ್ಕೊತಾ ಇರೋದು, ಮತ್ತು ಯಾವ ಉದ್ದೇಶಕ್ಕೂ ಅಲ್ಲ. ನೋಡಿ, ಹಿಂಗೆ ಫ್ರೈ ಆದಮೇಲೆ ತಿರ್ಸಿ 2 ಸ್ಪೂನು ಸಹಾಯದಿಂದ ಮಾಡಬೇಕಾಗತ್ತೆ. ಈಗ ಒಂದು ಸ್ಪೂನಲ್ಲಿ ಇಟ್ಕೊಂಡು ಒಂದು ಸ್ಪೂನಲ್ಲಿ ತಕ್ಕೊಂಡು ಹಿಂಗೆ ಮಾಡಿ ಚೆನ್ನಾಗಿ ಇಟ್ಕೊಂಡು ಒಂದು ಸ್ಪೂನಿಂದ ಇನ್ನೊಂದು ಸ್ಪೂನಲ್ಲಿ ಪ್ರೆಸ್ ಮಾಡಬೇಕು ಫ್ರೆಂಡ್ಸ್. ಎಣ್ಣೆ ಎಲ್ಲ ಹೋಗೋವರೆಗೂ ಪ್ರೆಸ್ ಮಾಡಿ ಈ ಥರ ತಕ್ಕೋಬೇಕು. ಫುಲ್ ಆಯಿಲ್ ಹೋಗಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಎಣ್ಣೆ ಆಗೋಗುತ್ತೆ. ತಿನ್ನೋಕೆ ಅಷ್ಟು ಚೆನ್ನಾಗಿರಲ್ಲ. ರುಚಿಯಾಗಿರುತ್ತೆ ಫ್ರೆಂಡ್ಸ್. ಎಷ್ಟು ದಿವಸ ಬೇಕಾದ್ರೂ ಇಟ್ಕೊಂಡು ತಿನ್ಬೋದು, ಏನು ಅಷ್ಟು ಹೆದರಿಕೆ ಇಲ್ಲ. ಇದು ಮಾಡಿದ ಮೇಲೆ ಸ್ವಲ್ಪ ಗಟ್ಟಿ ಏನಾದರೂ ಆಯಿತು ಅಂದರೆ ನಾವು ಬಟ್ಟೆ ಮೇಲೆ ಒಂದು ಸ್ವಲ್ಪ ಹೊತ್ತು ನೆರಳಲ್ಲಿ ಹಾಕಿಬಿಟ್ರೆ ಅದು ಮೆತ್ತಗೆ ಆಗಿಬಿಡುತ್ತೆ. ಈಗ ನೋಡಿ ಫ್ರೆಂಡ್ಸ್, ಚೆನ್ನಾಗಾಗಿದೆ. ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟಾದರೆ ಸಾಕಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೊಂದು ರೆಸಿಪೀಸ್ ಜೊತೆಗೆ ನಾನು ಬರ್ತೀನಿ.